ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೊಂದು ಹುದ್ದೆಯೊಂದಿಗೆ ಬಂದಿದ್ದೀನಿ. ಸೊ ಈ ಹುದ್ದೆ ಇರೋದು ರೀಜನಲ್ ಆಯಿಲ್ ಸೀಡ್ ಗ್ರೋವರ್ಸ್ ಕೋಆಪರೇಟಿವ್ ಸೊಸೈಟೀಸ್ ಯೂನಿಯನ್ ಲಿಮಿಟೆಡ್ ಚಿತ್ರದುರ್ಗದಲ್ಲಿ ಇರುವಂತಹ ಒಂದು ಓಪನಿಂಗ್ ಅಂತ ಹೇಳ್ಬೋದು. ಸೊ ನೋಡಿ, ನಾನು ಇವಾಗ ಆ ಒಂದು ವೆಬ್ಸೈಟ್ ಅಲ್ಲೇ ನಾನು ಇದ್ದೀನಿ ನೋಡಿ, KOF ಚಿತ್ರದುರ್ಗ.com. ಸೊ KOF ಚಿತ್ರದುರ್ಗ.com ಆ ಒಂದು ವೆಬ್ಸೈಟ್ ನಲ್ಲೇ ಇದ್ದೀನಿ. ಸೊ ಬನ್ನಿ ನೋಡೋಣ, ಸೊ ಈ ರಿಕ್ರೂಟ್ಮೆಂಟ್ ಅಲ್ಲಿ ಏನೇನು ನಡೀತಿದೆ ಅಂತ ಹೇಳಿ. ಸೊ ನೋಡಿ, ಈ ಒಂದು ಸಾಲಿನಲ್ಲಿ ನೀವು ನೋಡ್ತಾ ಇದ್ರೆ ನೋಡಿ, ಇಲ್ಲಿ ರೆಕ್ರೂಟ್ಮೆಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಈ ಒಂದು ರೆಕ್ರೂಟ್ಮೆಂಟ್ ಅಂತ ಕೊಟ್ಟರೆ ಈ ಒಂದು ಡೀಟೇಲ್ಸ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೋಡಿ, ಇಲ್ಲಿ ನೋಟಿಫಿಕೇಶನ್ ಬಂದಿದೆ. ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟ ಚಿತ್ರದುರ್ಗ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತ ಒಂದು ನೋಟಿಫಿಕೇಶನ್. ಸೊ ನೋಡಿ, ಬನ್ನಿ, ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇದೆ ನೋಡಿ. ರಿಕ್ರೂಟ್ಮೆಂಟ್ ಅಂತ ಹೋದ್ರೆ ನೋಡಿ, ಅರ್ಜಿ ನಮೂನೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಯಾವ ಹುದ್ದೆಗೆ ಏನು ಹೆಸರು ಅಂತ ಹೇಳಿ. ಸೊ ಅಪ್ಲೈ ಮಾಡುವಂತವ್ರು ಖಂಡಿತವಾಗ್ಲೂ ವೆಬ್ಸೈಟ್ ಬಂದು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇಲ್ಲಿದೆ. ಸೊ ಈ ಒಂದು ವೆಬ್ಸೈಟ್ಗೆ ಬಂದ್ರೆ ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಸಿಗುತ್ತೆ. ಸೊ ಬನ್ನಿ, ಫಸ್ಟ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಆಗಿ ಮೊದಲನೇದಾಗಿ ನೋಡಿ, ಡೌನ್ಲೋಡ್ ಅಪ್ಲಿಕೇಶನ್ ಅಂತ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕೊಟ್ಟಾಗ ನೋಡಿ ನೋಟಿಫಿಕೇಶನ್ ಓಪನ್ ಆಗಿದೆ. ಸೊ ಬನ್ನಿ, ನೋಟಿಫಿಕೇಶನ್ ಓಪನ್ ನೋಡೋಣ ಏನಿದೆ ಇದರಲ್ಲಿ ಅಂತ ಹೇಳಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರ ಸಹಕಾರ ಸಂಘಗಳ ಒಕ್ಕೂಟ. ಸೊ ನೋಡಿ, ಇಲ್ಲಿ ನೇಮಕಾತಿ ಪ್ರಕಟಣೆ 2021 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಯಾವ್ಯಾವ ಹುದ್ದೆ ಅಂತ ನೋಡೋಣ. ನೋಡಿ, ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಫೀಲ್ಡ್ ಆಪರೇಷನ್ಸ್ ಅಂತ ಹೇಳಿ ಕರೆದಿರುವಂಥದ್ದು. ಇದು 43,000ದಿಂದ 83,000 ವೇತನ ಶ್ರೇಣಿ ಇದೆ. ಒಂದು ಹುದ್ದೆಗಿದೆ. ಇದು ಸಾಮಾನ್ಯ ಜನರಲ್ಗೆ ಕರೆದಿರುವಂಥದ್ದು. ನೋಡಿ, 10+2 ಆಗಿರಬೇಕು, PUC ಆಗಿರಬೇಕು, ಮತ್ತೆ BSc ಕೃಷಿ ಪದವಿಯೊಂದಿಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, 10+2+4 4 ವರ್ಷ ಪದವಿ ಇರುವಂತವರು BSc ಕೃಷಿಯಲ್ಲಿ ಸೊ ಅವರು ಅಪ್ಲೈ ಮಾಡುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಪಡೆದ ವಿದ್ಯಾಭ್ಯಾಸದಿಂದ ನಿಯತವಾಗಿ ಬೀಜ ತಂತ್ರಜ್ಞಾನ, ಪ್ಲಾಟ್ ಬ್ರೀಡಿಂಗ್ ಆ್ಯಂಡ್ ಜೆನೆಟಿಕ್ಸ್ನಲ್ಲಿ MSc ಸ್ನಾತಕೋತ್ತರ ಪದವಿ ಅಂತ ಅದನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ಸ್ನಾತಕೋತ್ತರ ಪದವಿ ಮಾಡಿರುವಂಥವ್ರು ಮತ್ತು ಈ ಒಂದು ವಿಷಯದಲ್ಲಿ BSc ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ಕಂಪ್ಯೂಟರ್ ಜ್ಞಾನ ಅವಶ್ಯಕ ಅಂತ ಹೇಳಿ ಕೊಟ್ಟಿದ್ದಾರೆ. 3 ವರ್ಷ ಕೆಲಸದ ಅನುಭವ ಅಂತ ಕೇಳಿದ್ದಾರೆ. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಅಂತ ಎಲ್ಲ ಹೇಳಿ ಕೊಟ್ಟಿದ್ದಾರೆ. ಸೊ ಕನ್ನಡ ನಾಲೆಜ್ ಇರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ಉದ್ಯೋಗ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಂತ ಕೇಳಿರುವಂಥದ್ದು. 43,000ದಿಂದ 83,000 ಇದೆ. ಸೊ ಒಂದು ಹುದ್ದೆ ಕರೆದಿರುವಂಥದ್ದು, ಜನರಲ್ ಕರೆದಿರುವಂಥದ್ದು. ನೋಡಿ, ಇಲ್ಲಿ 10+2 PUC ಆಗಿರಬೇಕು. ಮತ್ತೆ ನೋಡಿ, ಇಲ್ಲಿ ನಿಯತವಾಗಿ ಕನಿಷ್ಠ 3 ವರ್ಷ ಅವಧಿಯ ಸಾಂಪ್ರದಾಯಿಕ BCom BBM BBA ಮಾಡಿರುವಂಥವ್ರು. ಸೊ 3 ವರ್ಷ BCom ಮತ್ತೆ BBA ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ ಅರ್ಹರಾಗ್ತಾರೆ. ನೋಡಿ, ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನಿಯತವಾಗಿ MBA ಫೈನಾನ್ಸ್ನಲ್ಲಿ ಪಡೆದ ಸ್ನಾತಕೋತ್ತರ ಪದವಿ ಅಂತ ಕೂಡ ಇಲ್ಲಿ ಕೇಳಿರುವಂಥದ್ದು. ಸೊ ಸ್ನಾತಕೋತ್ತರ ಪದವಿ ಅಂತಾನೂ ಕೂಡ ಇಲ್ಲಿ ಕೇಳಿದ್ದಾರೆ ಮ್ಯಾನೇಜರ್ ಅಂತ ಒಂದು ಪೊಸಿಷನ್ಗೆ. ನೋಡಿ, ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ ಜ್ಞಾನದ ಜೊತೆಗೆ ಟ್ಯಾಲಿ ಕೋರ್ಸ್ ಕೂಡ ಸರ್ಟಿಫಿಕೇಶನ್ ಮಾಡಿರಬೇಕು. ಸೊ 3 ವರ್ಷ ಕೆಲಸದ ಅನುಭವ, ಕನ್ನಡ ಓದೋಕ್ಕೆ ಬರೋಕ್ಕೆ ಮತ್ತೆ ಟೈಪಿಂಗ್ ಮಾಡೋದಕ್ಕೂ ಕೂಡ ಕೇಳಿರುವಂಥದ್ದು. ನೋಡಿ, ನೀವು ಸ್ವಚ್ಛವಾಗಿ ಕನ್ನಡ ಮಾತಾಡೋದು, ಅರ್ಥ ಮಾಡ್ಕೋಬೇಕು, ಬರೀಬೇಕು, ಓದಬೇಕು. ಸೊ ಒಂದು ಇದೆ. ಸೊ ಟೈಪಿಂಗ್ ಏನು ಕೇಳಿಲ್ಲ ಇಲ್ಲಿ. ನೋಡಿ, ಇಲ್ಲಿ ಫೀಲ್ಡ್ ಆಫೀಸರ್ ಪೊಸಿಷನ್ಗೆ ಕರೆದಿರುವಂಥದ್ದು. ನೋಡಿ, 33,000ದಿಂದ 62,000 ಇದೆ. ನೋಡಿ, 10+2 ಆಗಿರಬೇಕು. ಸೊ ಇಲ್ಲಿ ನೋಡಿ, ನೀವು ಕನಿಷ್ಠ 4 ವರ್ಷ ಅವಧಿಯ ಸಾಂಪ್ರದಾಯಿಕ BSc ಕೃಷಿ ಮಾಡಿರುವಂಥವ್ರು ಅಷ್ಟೇ. ಇಲ್ಲಿ ಸ್ನಾತಕ ಪದವಿ ಕೇಳಿಲ್ಲ. ಸೊ ಈ ಮ್ಯಾನೇಜರ್ ಪೊಸಿಷನ್ಸ್ಗೆ ಮಾತ್ರ ಸ್ನಾತಕ ಪದವಿಯನ್ನು ಕೇಳಿದ್ದಾರೆ. ಸೊ ಈ ಒಂದು ಫೀಲ್ಡ್ ಆಫೀಸರ್ ಪೋಸ್ಟ್ಗೆ ಬರೀ BSc ಕೃಷಿ ಮಾಡಿರುವಂಥವ್ರು ಕೇಳಿದ್ದಾರೆ. ನೋಡಿ, ಇಲ್ಲಿ ಕಂಪ್ಯೂಟರ್ ಆಪರೇಷನ್ಸ್ ಬಂದರೆ ಸಾಕು, ಅಪ್ಲಿಕೇಶನ್ ಜ್ಞಾನ. ಸೊ ಅಪ್ಲಿಕೇಶನ್ಸ್ಗಳು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋ ಜ್ಞಾನ ಇರಬೇಕು ಅಷ್ಟೇ. ಮತ್ತೆ ಕೃಷಿ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟದ ಚಟುವಟಿಕೆ 2 ವರ್ಷದ ಕೆಲಸ ಅನುಭವ ಅಂತ ಹೇಳಿ ಕೇಳಿದ್ದಾರೆ. ಕನ್ನಡ ಓದುವ ಬರೆಯುವ ಸಾಮರ್ಥ್ಯ ಇರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ನೋಡಿ, ಅಕೌಂಟ್ಸ್ ಆಫೀಸರ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ನೀವು 10+2 ವಿದ್ಯಾಭ್ಯಾಸ. ಇದು ಅಷ್ಟೇ, BCom BBA ಮಾಡಿ ಸೊ 3 ವರ್ಷ ಪದವಿಯೊಂದಿಗೆ ಇರಬೇಕು. ಮತ್ತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೋಡಿ, ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನಿಯತವಾಗಿ MCom MBA ಫೈನಾನ್ಸ್ನಲ್ಲಿ ಪಡೆದ ಸ್ನಾತಕೋತ್ತರ ಪದವಿ ಅಂತಲೂ ಕೂಡ ಇಲ್ಲಿ ಕೇಳಿರುವಂಥದ್ದು. ಸೊ MCom MBA ಮಾಡಿರುವಂಥವ್ರು, BCom BBA ಮಾಡಿರುವಂಥವ್ರು ಇವ್ರಿಗೊಂದು ಒಳ್ಳೆ ಅವಕಾಶ ಅಂತಲೇ ನಾವು ಹೇಳ್ಬೋದು. ಸೊ ನೋಡಿ, ನೆಕ್ಸ್ಟು ಕಮರ್ಷಿಯಲ್ ಆಫೀಸರ್ ಅಂತ ಹೇಳಿ ಕರೆದಿರುವಂಥದ್ದು. 33,000ದಿಂದ 62,000 ಇದೆ. ಒಂದು ಪೊಸಿಷನ್ ಜನರಲ್ಗೆ ಕರೆದಿರುವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ 10+2 ಕೇಳಿರುವಂಥದ್ದು. ಸೊ ಕನಿಷ್ಠ 3 ವರ್ಷ BCom BBA ಮಾಡುವಂಥವ್ರು ಪದವಿ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನಿಯತವಾಗಿ MBA ಮಾರ್ಕೆಟಿಂಗ್. ಸೊ MBA ಮಾರ್ಕೆಟಿಂಗ್ ಮಾಡಿರುವಂಥವ್ರು, ಸ್ನಾತಕ ಪಡೆದಿರುವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡತಕ್ಕದ್ದು. ಸೊ ನೆಕ್ಸ್ಟ್ ಸಂಬಂಧಿತ ಕ್ಷೇತ್ರದಲ್ಲಿ 2 ವರ್ಷ ಕೆಲಸದ ಅನುಭವ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ನೋಡಿ, ಕಂಪ್ಯೂಟರ್ ಆಪರೇಷನ್ಸ್ ಅಪ್ಲಿಕೇಶನ್ಸ್ ಮತ್ತೆ ಇದಕ್ಕೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ಸೊ ನೆಕ್ಸ್ಟು ಸೀಡ್ಸ್ ಆಫೀಸರ್ ಅಂತ ಕೇಳಿ ಕರೆದಿರೋದು. 33,000ದಿಂದ 62,000. ಸೊ ಒಂದು ಹುದ್ದೆಗೆ ಸಾಮಾನ್ಯ. ಸೊ 10+2 ಕೇಳಿರುವಂಥದ್ದು. ಸೊ 4 ವರ್ಷ
BSc ಕೃಷಿಯಲ್ಲಿ ಕೇಳಿರುವಂಥದ್ದು. ಸೊ 2 ವರ್ಷ ಕೆಲಸದ ಅನುಭವ ಕೇಳಿದ್ದಾರೆ. ಸೊ ಕಂಪ್ಯೂಟರ್ ಬರಬೇಕು ಮತ್ತು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ನೆಕ್ಸ್ಟು ಎಕ್ಸಿಕ್ಯೂಟಿವ್ ಕರೀತಾರೆ P&A ಅಂತ ಹೇಳಿ 27,000 52,000. ಸೊ ಒಂದು ಹುದ್ದೆ ಸಾಮಾನ್ಯ. ಸೊ 10+2 ಕೇಳಿರುವಂಥದ್ದು. ಸೊ ಇದಕ್ಕೆ BCom BSc BBM BBA ಮಾಡಿರುವಂಥವ್ರು 10+2+3 ಕೇಳಿರುವಂಥದ್ದು. ಇದಕ್ಕೆ ಡಿಗ್ರಿ ಆಗಿದ್ರೆ ಸಾಕು, PUC ಮಾಡಿ ಡಿಗ್ರಿ ಆಗಿದ್ರೆ ಸಾಕು, BCom BSc BBA ಮಾಡಿರೋರು. ಸೊ ಖಂಡಿತವಾಗ್ಲೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಕಂಪ್ಯೂಟರ್ ಆಪರೇಷನ್ಸು ಅಪ್ಲಿಕೇಶನ್ಸ್ ಬಗ್ಗೆ ನಾಲೆಜ್ ಇರಬೇಕು ಮತ್ತು 2 ವರ್ಷ ಕೆಲಸದ ಅನುಭವ ಅಂತ ಕೇಳಿದ್ದಾರೆ. ಮತ್ತು ಕನ್ನಡ ಓದುವ ಬರೆಯುವ ಜ್ಞಾನ ಇರಬೇಕು ಅಂತ ಹೇಳಿ ಅಂತಾನು ಕೂಡ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಕೇಳಿರೋದು ಕಮರ್ಷಿಯಲ್ 21,000 42,000 ಪರಿಶಿಷ್ಟ ಜಾತಿ ಕರೆದಿದ್ದಾರೆ. ಮತ್ತು ಸಾಮಾನ್ಯ ಮಹಿಳೆಯರಿಗೆ ಕರೆದಿರುವಂಥದ್ದು. ಇದಕ್ಕೆ BCom BBM ಪದವಿ ಇರಬೇಕು, BCom ಮತ್ತು BBM ಪದವಿ ಇರಬೇಕು, ಮತ್ತು PUC ಆಗಿರಬೇಕು. PUC BCom BBM ಡಿಗ್ರಿ ಕೇಳಿದ್ದಾರೆ. ಇದಕ್ಕೆ ಅಷ್ಟೇ ನೋಡಿ, ಕಂಪ್ಯೂಟರ್ ಆಪರೇಷನ್ಸು ಅಪ್ಲಿಕೇಶನ್ಸ್ ಬರಬೇಕು ಮತ್ತು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಅಂತ ಹೇಳಿ ಕರೆದಿರುವಂಥದ್ದು. ಸೊ ನೆಕ್ಸ್ಟು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಸ್ಟೋರ್ಸ್ಗೆ ಕರೆದಿರೋದು 21,000 42,000. ಸೊ ಒಂದು ಹುದ್ದೆಗೆ ಕರೆದಿರೋದು. ಇದು PUC ಆಗಿ BCom BBM ಮಾಡಿ ಆಗಿರಬೇಕು, ಮತ್ತು ಕಂಪ್ಯೂಟರ್ ಮಾಡೋಕ್ಕೆ ಬರಬೇಕು, ಕಂಪ್ಯೂಟರ್ನ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಬರಬೇಕು, ಮತ್ತು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿಲ್ಲ. ಜೊತೆಗೆ ಒಂದು ಕೇಳಿದ್ದಾರೆ, ಏನಂದರೆ ಟ್ಯಾಲಿ ಕೋರ್ಸ್ ಆಗಿರಬೇಕು ಅಂತ ಹೇಳಿ ಕೇಳಿದ್ದಾರೆ ಅಷ್ಟೇ, ಮತ್ತು ಕಂಪ್ಯೂಟರ್ ಮಾಡೋಕ್ಕೆ ಬರಬೇಕು ಅಂತ ಹೇಳಿದೆ ಅಷ್ಟೇ. ಸೊ ಯೂಶಲಿ BCom BBM ಮಾಡಿರುವಂಥವ್ರು ಟ್ಯಾಲಿ ಕೋರ್ಸು ಮಾಡೇ ಇರ್ತೀರಾ. ನೆಕ್ಸ್ಟು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಕೌಂಟ್ಸಲ್ಲಿ ಕರೆದಿರುವಂಥದ್ದು. ಸೊ ಇದು ಸಾಮಾನ್ಯ ಮತ್ತು ಕ್ಯಾಟಗರಿ 1 ಅವ್ರಿಗೆ ಕರೆದಿರುವಂಥದ್ದು. 2 ಪೋಸ್ಟ್ ಇದೆ ನೋಡಿ, ಇಲ್ಲಿ 21,000 42,000 ಇದೆ. ಸೊ PUC ಆಗಿರಬೇಕು ಮತ್ತು BCom BBM ಅಲ್ಲಿ ಡಿಗ್ರಿ ಆಗಿರಬೇಕು. ಇದು ಅಷ್ಟೇ ಟ್ಯಾಲಿ ಕೋರ್ಸ್ ಆಗಿರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು, ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸನ್ನು ಕೇಳಿಲ್ಲ. ಸೊ ಡಿಗ್ರಿ PUC ಆಗಿ ಟ್ಯಾಲಿ ಕೋರ್ಸ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ, ಕಂಪ್ಯೂಟರ್ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಖಂಡಿತವಾಗಿ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಅಸಿಸ್ಟೆಂಟ್ ಪೋಸ್ಟ್ಗೆ ಕರೆದಿರುವಂಥದ್ದು. ಸೊ 17,000ದಿಂದ 28,000ವರೆಗೂ ಕೂಡ ವೇತನ ಶ್ರೇಣಿ ಇದೆ. ಇದು ಪರಿಶಿಷ್ಟ ಜಾತಿ ಮತ್ತು ಜನರಲ್ ಅವ್ರಿಗೆ ಕರೆದಿರುವಂಥದ್ದು. ನೋಡಿ, ಸೆಕೆಂಡ್ PUC ಪಾಸ್ ಆಗಿರಬೇಕು, PUC ಪಾಸ್ ಆಗಿರಬೇಕು ಅಷ್ಟೇ. ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು, ಈ ಅಸಿಸ್ಟೆಂಟ್ ಪೋಸ್ಟ್ಗೆ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಸೊ ಬನ್ನಿ ನೋಡೋಣ. ಸೊ ಇದ್ರ ಬೇರೆ ಏನಿದೆ ಅಂತ ಹೇಳಿ, ಒಕ್ಕೂಟದಲ್ಲಿ ಕಾಲಿರುವ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಂಬಂಧ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಅಸಿಸ್ಟೆಂಟ್ ಕಾಪೀಸ್. ಸೊ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಕೇಳಿದಾರೆ, PUC ಸರ್ಟಿಫಿಕೇಟ್ ಕೇಳಿದಾರೆ, ಅಕಸ್ಮಾತ್ ಎಕ್ಸ್ಪೀರಿಯನ್ಸ್ ಕೇಳಿದಾರೆ. ಅದರದೆಲ್ಲನೂ ಕೂಡ ನೀವು ಡಾಕ್ಯುಮೆಂಟ್ನ ಅಟೆಸ್ಟ್ ಮಾಡಿ, ನಿಮ್ಮದೇ ಒಂದು ಸಿಗ್ನೇಚರ್ ಹಾಕಿ ಅಟೆಸ್ಟ್ ಮಾಡಿ. ನಾನೊಂದು ಅಪ್ಲಿಕೇಶನ್ ನಿಮಗೆ ತೋರಿಸಿದ್ದೀನಿ ನೋಡಿ. ಒಂದು ವೆಬ್ಸೈಟ್ಗೆ ಹೋದರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ. ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಅರ್ಜಿ ನಮೂನೆ ಅಂತ ಹೇಳಿ. ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಸೊ ಎಲ್ಲ ಅಟೆಸ್ಟೆಡ್ ಕಾಪೀಸ್ನ ಹಾಕೋಬೇಕಾಗುತ್ತೆ. ಎಲ್ಲ ಅಟೆಸ್ಟೆಡ್ ಕಾಪೀಸ್ ಹಾಕೊಂಡು ನೋಡಿ, ಸಂಬಂಧಪಟ್ಟ ಎಲ್ಲ ಸೆಮಿಸ್ಟರ್ ವರ್ಷದ ಅಂಕಗಳು ನೋಡಿ ಎಲ್ಲ ಹಾಕಬೇಕು. ಅಕಸ್ಮಾತ್ ಏನಾದರೂ ಬೇರೆ ಅಭ್ಯರ್ಥಿಗಳು ಬೇರೆ ಕಡೆ ಕೆಲಸ ಮಾಡ್ತಿದ್ರೆ, ಸೊ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅರ್ಜಿಯೊಂದಿಗೆ ತನಗೆ ಸಂಬಂಧಿಕರಲ್ಲದ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ಪಡೆದ ಪ್ರಮಾಣ ಪತ್ರ ಸೊ ಅಂತ ಕೇಳ್ತಾ ಇದ್ದಾರೆ ನೋಡಿ. ಇದರಲ್ಲಿ ಒದಗಿಸಿದ ನಮೂನೆಯನ್ನು ಲಗತ್ತಿಸಲಾಗುವುದು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ರೆಫರೆನ್ಸನ್ನು ಕೊಡಬೇಕಾಗತ್ತೆ. ಸೊ ನಿಮಗೆ ಸಂಬಂಧಿಕರಲ್ಲದೆ ಇರೋ ನಿಮ್ಮ ರಿಲೇಟಿವ್ಸ್ ಇರಬಾರ್ದು. ಸೊ ಅವರಿಂದ ಒಂದು ರೆಫರೆನ್ಸನ್ನು ನೀವು ಕೊಡಬೇಕಾಗತ್ತೆ ಈ ಒಂದು ಪೊಸಿಷನ್ಗೆ. ನೋಡಿ, ಅರ್ಜಿಯೊಂದಿಗೆ ನಿಗದಿತ ಅರ್ಜಿ ಶುಲ್ಕ ಡಿ. ಸೊ ಅರ್ಜಿ ಶುಲ್ಕ ಏನಿದೆ, ಅರ್ಜಿ ಶುಲ್ಕನ DD ಮೂಲಕ ಆರ್ಡರ್ನ್ನು ಲಗತ್ತಿಸುವುದು. ಸೊ ಇದ್ರ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ DDಯನ್ನು ಇದ್ರ ಜೊತೆಗೆ ಹಾಕಿ ನೀವು ಸೆಂಡ್ ಕಳಿಸ್ಕೊಡ್ಬೇಕಾಗತ್ತೆ. ಮತ್ತೆ ನೋಡಿ, ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಕೊಡಬೇಕಾಗತ್ತೆ, 2 ಭಾವಚಿತ್ರಗಳು. ನೋಡಿ, ಆ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋವಂಥವ್ರು ನೀಟಾಗಿ ಆ ಒಂದು ಪೋಸ್ಟ್ ಮೇಲ್ಗಡೆ ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗತ್ತೆ. ನೋಡಿ, ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಹುದ್ದೆಯ ಹೆಸರು ಅಂತ ಹೇಳಿ. ಕ್ಲೀನಾಗಿ ಇಲ್ಲಿ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅಸಿಸ್ಟೆಂಟಾ ಎಕ್ಸಿಕ್ಯೂಟಿವ್ ಆ ಒಂದು ಪೊಸಿಷನ್ ನೀಟಾಗಿ ಇಲ್ಲಿ ಹಾಕಿ ಈ ಒಂದು ಫೋಟೋಗ್ರಾಫ್ನ ಇಲ್ಲಿ ಹಾಕಿ ನೀವು 2 ಫೋಟೋಗ್ರಾಫ್ ಜೊತೆಗೆ ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಮಾತ್ರ ಸಲ್ಲಿಸುವುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅರ್ಜಿಗಳನ್ನು ಆಫ್ಲೈನ್ನಲ್ಲಿ ಮಾತ್ರ ಸಲ್ಲಿಸುವುದು. ಸೊ ಆನ್ಲೈನ್ನಲ್ಲಿ ಅವಕಾಶವಿರುವುದಿಲ್ಲ ಅಂತ ಹೇಳಿ ಕೊಡ್ತಾರೆ. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ, ಆಫ್ಲೈನ್ ಅಂತಂದರೆ ನೋಡಿ, ಎಲ್ಲ ಸರ್ಟಿಫಿಕೇಟ್ಸ್ನು ಆ ಒಂದು ಅಪ್ಲಿಕೇಶನ್ ಫಾರ್ಮ್ನು ಮತ್ತು ಈ ಒಂದು DDನ ಸೊ ಎಲ್ಲನೂ ಕೂಡ ಒಂದು ರಿಜಿಸ್ಟರ್ ಪೋಸ್ಟು ಅಥವಾ ಸ್ಪೀಡ್ ಪೋಸ್ಟ್ನಲ್ಲಿ ಹಾಕಿ ನೀವು ಈ ಒಂದು ವಿಳಾಸಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ, ಕೊನೆ ದಿನಾಂಕ ಬಂದು 6/12/2021 ಸಂಜೆ 5:30 ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ, ವ್ಯವಸ್ಥಾಪಕ ನಿರ್ದೇಶಕರು ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘ. ನೋಡಿ, ಒಂದು ಅಡ್ರೆಸ್ ಅನ್ನು ಕೊಡ್ತಾರೆ, ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ ಅಂತ ನಾನು ಹೇಳ್ಬೋದು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ.
ಸೊ ನೆಕ್ಸ್ಟ್ ನೋಡಿ, ಅಭ್ಯರ್ಥಿಯು ಭಾರತೀಯ ನಾಗರಿಕ ನೋಡಿ, ಇದೆಲ್ಲ ಜನರಲ್ ಇನ್ಫಾರ್ಮೇಷನ್ಸು, ನೀವು ಇದನ್ನ ಓದ್ಕೊಬೇಕಾಗತ್ತೆ. ನೋಡಿ, ವಯೋಮಿತಿಯನ್ನು ಕೊಟ್ಟಿದ್ದಾರೆ, 18ರಿಂದ 35 ವರ್ಷ ಕೇಳಿದ್ದಾರೆ. ಸಾಮಾನ್ಯರಿಗೆ 2A 2B 3A 3B ಅವರಿಗೆ 18ರಿಂದ 38 ವರ್ಷ, ಮತ್ತೆ SC ST ಮತ್ತು ಕ್ಯಾಟಗರಿ 1 ಅವರಿಗೆ ಸೊ 18ರಿಂದ 40 ವರ್ಷ ಅಂತ ಕೇಳಿದರೆ, ಇದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ವಯೋಮಿತಿ ಎಲ್ಲನೂ. ನೋಡಿ, ಅಟೆಸ್ಟೆಡ್ ಕಾಪೀಸ್ ಎಲ್ಲ ಹೇಗೆ, ಒಂದು ಕಾಪಿ ಜೆರಾಕ್ಸ್ನ ಕಳಿಸಿ, ಒಂದು ಕಾಪಿ ಒರಿಜಿನಲ್ ಜೆರಾಕ್ಸ್ ಕಾಪಿ, 2 ಕಾಪಿಯನ್ನು ಕೂಡ ನೀವು ಕಳಿಸ್ಕೊಡಿ ಸೇಫ್ಟಿಗೆ. ನೋಡಿ ಇಲ್ಲಿ ಹೇಗೆ ಆಯ್ಕೆ ವಿಧಾನ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಲಿಖಿತ ಪರೀಕ್ಷೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಲಿಖಿತ ಪರೀಕ್ಷೆ ಜರುಗುವುದು ಅಂತ ಹೇಳಿ. ನೋಡಿ, ಪರೀಕ್ಷೆ ಕೂಡ ಇಲ್ಲಿ ಇರುತ್ತೆ, ನೀವು ನೋಡ್ತಾ ಇದ್ದೀರಾ, ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್. ಸೊ ಮೆರಿಟ್ ಆಧಾರದ ಮೇಲೆ 1:5 ರೇಷಿಯೋದ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಲಿಖಿತ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳನ್ನು ನಮೂದಿಸಿದ ವಿಳಾಸಕ್ಕೆ ಅಂಚೆ ಮೂಲಕ, ಇಮೇಲ್ ಮೂಲಕ ಕಳಿಸಲಾಗುವುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಮೇಲನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ, ಫೋನ್ ನಂಬರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ, ಮತ್ತು ನಿಮ್ಮ ಮನೆ ಅಡ್ರೆಸ್ಸನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಿ ಇದಕ್ಕೆ ಅಪ್ಲೈ ಮಾಡಿ. ಸೊ ಈ ರಿಟರ್ನ್ ಎಕ್ಸಾಮ್ಸ್ಗೆ ಅವರು ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ ಅಂತ ಹೇಳಿ ಹಾಕಿದ್ದಾರೆ. ನೀವು ನೋಡ್ಬೋದು ಸೊ ಏನೇನಿದೆ ಇಲ್ಲಿ ಅಂತ ಹೇಳಿ. ನೋಡಿ, ಇಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಸಹಕಾರ ವಿಷಯಗಳಿಗೆ 50 ಅಂಕ, ಭಾರತದ ಸಂವಿಧಾನದ ವಿಷಯಕ್ಕಾಗಿ 25 ಅಂಕಗಳು, ಹಾಗೂ ಸಂಸ್ಥೆಯ ಕಾರ್ಯಕ್ಷೇತ್ರ, ಉದ್ದೇಶ, ಕಾರ್ಯಚಟುವಟಿಕೆಗಳ ವಿಷಯಗಳಿಗಾಗಿ 25 ಅಂಕಗಳು ಒಳಗೊಂಡಿರುತ್ತದೆ. ಅರ್ಹ ಅಭ್ಯರ್ಥಿಗಳಿಗೆ ಮೇಲಿನಂತೆ ಒಟ್ಟು 200 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು. ಸೊ 200 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ, ನೋಡಿ, ಕ್ರಮ ಸಂಖ್ಯೆ 2ರ ಹುದ್ದೆಯ ಅರ್ಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ ಒಟ್ಟು 100 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಜರುಗಿಸಲಾಗುವುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ನೋಡ್ತಾ ಇದ್ರಲ್ಲ, ಎಕ್ಸಾಮ್ಸ್ ಬಗ್ಗೆ ಎಲ್ಲ ನೀವು ಕ್ಲಿಯರ್ ಆಗಿ ಇಲ್ಲಿ ಓದ್ಕೊಳ್ಬೇಕಾಗತ್ತೆ. ರಿಟರ್ನ್ ಎಕ್ಸಾಮ್ ಕೂಡ ಇಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು. ನೋಡಿ, ಇಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳು, ಯಾರು ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ನಾವು ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ಕಂಪ್ಲೀಟ್ ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೀವು ಕ್ಲಿಯರ್ ಆಗಿ ಓದ್ಕೊಬೇಕಾಗತ್ತೆ, PUC ಆಗಿರುವಂಥವ್ರು, ಡಿಗ್ರಿ ಮಾಡಿರುವಂಥವ್ರು. ನೋಡಿ, ಅರ್ಜಿ ಶುಲ್ಕ ಇಲ್ಲಿದೆ. ಸೊ SC ST ಕ್ಯಾಟಗರಿ 1 ಮತ್ತು ಅಂಗವಿಕಲರಿಗೆ ಪಾವತಿಸಬೇಕಾದ ಶುಲ್ಕ 500 ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದು DD ಮೂಲಕ ಕಳಿಸ್ಕೊಡ್ಬೇಕಾಗಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ DD ಮೂಲಕ ನೀವು ಕಳಿಸ್ಕೊಡ್ಬೇಕಾಗತ್ತೆ. ನೋಡಿ, DD ಯಾರ ಹೆಸರಲ್ಲಿ ತಗೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಮ್ಯಾನೇಜಿಂಗ್ ಡೈರೆಕ್ಟರ್, ROGCSU ಲಿಮಿಟೆಡ್, ಚಿತ್ರದುರ್ಗ. ಸೊ ಈ ಒಂದು ಹೆಸರಲ್ಲಿ ನೀವು DD ಅನ್ನ ನೀವು ತಗೋಬೇಕಾಗತ್ತೆ. ಸೊ ನೋಡಿ, ಪೇಯಿ ಇಲ್ಲಿ ಕೊಡಬೇಕಾಗತ್ತೆ, DD ಪೇಯಿ ಈ ಒಂದು ಹೆಸರಿಗೆ ನೀವು DD ಅನ್ನ ತಗೊಂಡು ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ನೋಡಿ, ಕೊನೆ ದಿನಾಂಕ 6/12/2021 ಆಗಿರುತ್ತೆ. ಮತ್ತು ಇನ್ನೇನು ಇನ್ಫಾರ್ಮೇಷನ್ ಇದೆ ನೋಡಿ, ಇದೆಲ್ಲ ಜನರಲ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ದುರ್ನಡತೆ ಇದ್ದರೆ ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಅದೆಲ್ಲ ನಿಮಗೆ ತಿಳಿದಿರುತ್ತೆ ಹಲವಾರು ಎಕ್ಸಾಮ್ಸ್. ನೋಡಿ, ಇಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ಆಲ್ರೆಡಿ ಎಲ್ಲ ರೆಡಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಈ ಎಲಿಜಿಬಿಲಿಟಿ ಇತ್ತು ಅಂತಂದರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿ, ತುಂಬ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಇದು ಪರ್ಮನೆಂಟ್ ಪೋಸ್ಟ್ಗೆ ಕರೆದಿರುವಂಥದ್ದು. ಸೊ ಖಂಡಿತವಾಗ್ಲೂ ಅಪ್ಲೈ ಮಾಡಿಕೊಂಡು ಸೊ ಇದರಿಂದ ಬೆನಿಫಿಟನ್ನು ಪಡ್ಕೊಳ್ಳಿ. ಸೊ ತಪ್ಪದೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.